ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ವೇಗ ಪಡೆದುಕೊಳ್ತಾ ಇದೆ. ಒಂದು ಕಡೆ ಸಿಎಂ ಬದಲಾವಣೆ ಆಗ್ತಾರಾ ಇಲ್ವಾ ಎನ್ನುವುದರಲ್ಲಿಯೇ ಒಂದು ಇತ್ಯರ್ಥವಾಗುವುದು ಹೇಗೆ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲಿ ಮನೆ ಮಾಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿಯೇ ಇಬ್ಬರು ಕೂಡ ಬೀಡು ಬಿಟ್ಟಿದ್ದಾರೆ. ಲೋಕಸಭೆಯ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಗುರುವಾರ ಅಂದರೆ ನಿನ್ನೆ ಜುಲೈ 10ನೇ ತಾರೀಕಿನಂದು ದೆಹಲಿಯಲ್ಲಿ ಇದ್ರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ನೀಡಿರಲಿಲ್ಲ. ಇಬ್ಬರು ನಾಯಕರು ಪ್ರತ್ಯಕ್ಷವಾಗಿ ಮಾತನಾಡಲು ಬಯಸಿದ್ರು. ನಿನ್ನೆಯ ಪ್ರಯಾಣ ಪ್ರಮುಖ ಬೆಳವಣಿಗೆಂದರಲ್ಲಿ ಪೂರ್ಣ ಅವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾರಿದ್ರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿರುವುದು ಈಗ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ದೆಹಲಿಯಲ್ಲಿ ನಾನೇ 5 ವರ್ಷದ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದರೆ, ಇತ್ತ ದಾವಣಗೆರೆಯಲ್ಲಿ ಡಿ ಕೆ ಶಿವಕುಮಾರ್ ಬಹಳ ನಂಬುವಂತಹ ನೊಣವಿನ ಕೆರೆ ಶ್ರೀಗಳು ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಭವಿಷ್ಯವನ್ನು ನುಡಿದುಬಿಟ್ಟಿದ್ದಾರೆ. ಈ ಮೂಲಕ ಕರ್ನಾಟಕದ ರಾಜಕೀಯ ಎತ್ತ ಸಾಗುತ್ತೋ ಎನ್ನುವ ಕುತೂಹಲಗಳಿಗೆ ಕಾರಣವಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಎನ್ನುವ ಹೇಳಿಕೆಯನ್ನು ಸಿದ್ದರಾಮಯ್ಯ ಹೇಳಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಕಣ್ಣು ಮುಂದೆ ನಡೀತಿದ್ರು ಕೂಡ ಡಿ ಕೆ ಶಿ ಮೌನಕ್ಕೆ ಜಾರಿದ್ದಾರೆ. ಯಾವುದೇ ಹೇಳಿಕೆ ಅವರಿಂದ ಬರುತ್ತಿಲ್ಲ. ಇನ್ನು ಇತ್ತ ಕಡೆ ದಾವಣಗೆರೆ ಜಿಲ್ಲೆಯ ಸೊಕ್ಕೆ ಗ್ರಾಮದಲ್ಲಿ ಮಾತನಾಡುತ್ತಿದ್ದ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಶಿವಯೋಗೀಶ್ವರ ಸ್ವಾಮೀಜಿಗಳು ಶ್ರೀಮಠದ ರೈತರ ಜನರ ಸಂಕಲ್ಪದ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಈ ಬಾರಿಯೇ ಅವರು ಅಧಿಕಾರವನ್ನು ಹಿಡಿಯಲಿದ್ದಾರೆ ಎನ್ನುವ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮಠಕ್ಕೆ ಆವಾಗ ಬರುತ್ತಿರ್ತಾರೆ, ಆದರೆ ಯಾವತ್ತೂ ರಾಜಕೀಯ ವಿಚಾರಕ್ಕೆ ಅವರು ಬಂದಿಲ್ಲ. ಆರೋಗ್ಯವಂತರಾಗಿ ಜನಸೇವೆ ಮಾಡಲು ಅವಕಾಶ ಒದಗಿ ಬರಲಿ ಅಂತ ನಾವು ಆಶೀರ್ವಾದ ಮಾಡ್ತೇವೆ. ಸರ್ಕಾರದ ಕೆಲಸದಲ್ಲಿ ಶಿವಕುಮಾರ್ ಅವರು ಮುಂದಿದ್ದಾರೆ ಅಂತ ನೊಣವಿನಕೆರೆ ಶ್ರೀಗಳು ಹೇಳಿರುವಂಥದ್ದು. ಇನ್ನು ಗುರುಪೂರ್ಣಿಮೆಯ ದಿನದಂದು ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಅವರ ಹೋರಾಟದ ರಾಜಕೀಯದ ಬಗ್ಗೆ, ಬದುಕಿನ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿದೆ. ಈ ಬಾರಿ ಅವರು ಅಧಿಕಾರ ಹಿಡಿಯಲಿದ್ದಾರೆ ಅಂತ ನೊಣವಿನಕೆರೆ ಶ್ರೀಗಳು ಹೇಳಿರುವಂಥದ್ದು. ಕಾಡಸಿದ್ದೇಶ್ವರ ಮಠದ ಮಹಾನ್ ಭಕ್ತರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ಬರು. ಈ ಹಿಂದೆ ಕೂಡ ನೊಣವಿನಕೆರೆ ಶ್ರೀಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು. ಆದರೆ ಇದೇ ಅವಧಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಶ್ರೀಗಳು ಹೇಳಿರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಹೇಳಿದ ಹೇಳಿಕೆಗೂ ಶ್ರೀಗಳ ಭವಿಷ್ಯವು ಒಂದಕ್ಕೊಂದು ಈಗ ವಿರುದ್ಧವಾಗಿರುವಂಥವು. ಆದರೆ ಈ ಪರ ವಿರೋಧದ ಚರ್ಚೆ ನಡುವೆ ಕೂಡ ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನುಡಿದಿರುವಂಥ ಅಪಸ್ವರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಆ ಒಂದು ಮಾತು ಹೇಳಿರುವುದು ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಅದು ಕಂಟಕವಾಗಬಹುದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು, ಆದರ್ಶಗಳನ್ನು ನಂಬಿಕೊಂಡು ಬದುಕಿರುವಂಥ ಡಿ ಕೆ ಶಿವಕುಮಾರ್ ಒಂದು ಕಡೆ ಆದರೆ, ಅಧಿಕಾರಕ್ಕಾಗಿ ಪಕ್ಷ ಬದಲಾವಣೆಗಳನ್ನು ಮಾಡಿ ಅಧಿಕಾರ ಸಿಗಲಿಲ್ಲ ಅಂತ JDSನಿಂದ ಹೊರಬಂದಂಥ ಸಿದ್ದರಾಮಯ್ಯ ಕೊನೆಗೆ ಕಾಂಗ್ರೆಸ್ ಸೇರಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಕಾಂಗ್ರೆಸ್ನವರಿಗೆ ಅಧಿಕಾರದಿಂದ ದೂರ ಇರಿಸಲು ಪ್ರಯತ್ನ ಮಾಡುತ್ತಿರುವಂಥ ಸಿದ್ದರಾಮಯ್ಯ ಒಂದು ಕಡೆ ಆದರೆ, ಇತ್ತ ಡಿ ಕೆ ಶಿವಕುಮಾರ್ ಮಾತ್ರ ಪಕ್ಷಕ್ಕಾಗಿ ದುಡಿದು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಮಾಡಿ ಪಕ್ಷ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎರಡು ಜೋಡೆತ್ತುಗಳು ಸೇರಿದಾಗ ಮಾತ್ರ ಹೊಲದಲ್ಲಿ ಹೇಗೆ ಉಳುಮೆ ಸಾಧ್ಯವೋ ಅದೇ ರೀತಿ ಈ ಎರಡು ಜೋಡೆತ್ತುಗಳು ಸೇರಿದಾಗ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಕೊನೆ ಕ್ಷಣದಲ್ಲಿ ಈಗ ಯೂ ಟರ್ನ್ ಹೊಡಿತಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನಗಳಿಗೆ ಕಾರಣವಾಗ್ತಿದೆ.